ಮಳೆ ಬಂದರೆ ಫಸ್ಟ್ ನಮಗೆ ಆಸೆ ಆಗೋದು ಬಿಸಿ ಬಿಸಿ ಏನಾದರೂ ಪಕೋಡೆ ಏನಾದರೂ ಸಿಗ್ತದೆ ಅಂತ ಹೇಳಿ. ಇದು ತುಂಬವೆಲ್ಲ ವೆಜ್ ಹಾಕಿ ನಾನು ಪಾಲಕ್ ಬಜ್ಜಿ ಮಾಡ್ತಾಯಿದ್ದೇನೆ. ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಮಳೆಗಾಲಕ್ಕೂ ಬೆಸ್ಟ್ ಅಂತ, ತುಂಬ ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೊಡ್ಡದೊಂದು ನೀರುಳ್ಳಿ ಕಟ್ ಮಾಡಿದ್ದೇನೆ ನಾನು. ಆಮೇಲೆ ದೊಡ್ಡದೊಂದು ಬಟಾಟೆ ಕಟ್ ಮಾಡಿದ್ದೇನೆ. ಒಂದು ಕಟ್ಟು ಪಾಲಕ್ ಸೊಪ್ಪು ಕಟ್ ಮಾಡಿದ್ದೀನಿ. ನಿಮ್ಮ ಮೆಂಬರ್ಸ್ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ಸೊ ಆಮೇಲೆ ನಾನು ಅದಕ್ಕೆ ಹಾಕ್ತಿದ್ದೇನೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಒಂದು 4-5 ಚಮಚದಷ್ಟು ಹಾಕಿ ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಹಾಕಬೇಕು ಅಂತ. ಸೊ ನಾನು ಹಾಕ್ತೇನೆ ಕಡಲೆ ಹಿಟ್ಟು ಒಂದು ಅಂದಾಜಲ್ಲಿ ಹಾಕಬೇಕಾಗುತ್ತೆ, ಯಾಕಂದರೆ ನೀರು ಹಾಕಲಿಕ್ಕೆ ಇಲ್ಲ. ಸೊ ನೀರು ಪಾಲಕ್ ಸೊಪ್ಪಲ್ಲಿ ನೀರುಳ್ಳಿಯಲ್ಲಿ ಎಲ್ಲ ನೀರು ಬಿಡ್ತದೆ. ಸೊ ಹಾಗಾಗಿ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ 1 ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಪುಡಿ. ನಾನು ಮನೆಯಲ್ಲೇ ಮಾಡಿದ ಕೊತ್ತಂಬರಿ ಪುಡಿ. ಆಮೇಲೆ ನಾನು ಹಾಕ್ತಿದ್ದೇನೆ 1 ಚಮಚದಷ್ಟು ಜೀರಿಗೆ ಪುಡಿ. ಆಮೇಲೆ ನಾನು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಫುಲ್ ಇಡೀ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಸೊ ಆಮೇಲೆ ನಾನು ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಮೆಣಸು ಕಟ್ ಮಾಡಿ ಬೇಕಾದರೂ ಹಾಕ್ಬೋದು. ನನ್ನ ತಂಗಿನವರು ಬಂದಿದ್ದರು, ಸೊ ಅವಳ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿ ನಾನು ಕಾಯಿ ಮೆಣಸು ಹಾಕಲಿಲ್ಲ. ಸ್ವಲ್ಪ ಮೆಣಸಿನ ಹುಡಿ ಹಾಕಿದೆ ಅಷ್ಟೇ. ಬಟ್ ನೀವು ಕಾಯಿ ಮೆಣಸು ಹಾಕ್ಕೊಳ್ಳಿ, ಮಕ್ಕಳಿಗೆ ಕೊಡಬೇಕಾದ್ರೆ ಹಾಕಬೇಡಿ. ಆಮೇಲೆ ಸ್ವಲ್ಪ ಹಳದಿ ಪೌಡರ್, ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ, ಫಸ್ಟ್ ನೋಡ್ಕೊಳ್ಳಿ. ನಿಮಗೆ ನೀರು ಬೇಕು ಅಂದರೆ ನೀರು ಹಾಕಿ, ಅಥವಾ ನಿಮಗೆ ತೆಳುವಂಥ ನೀರು ಹಾಕದೆ ತೆಳುವಂಥ ಆದರೆ ಸ್ವಲ್ಪ ಕಡಲೆ ಹಿಟ್ಟು ಪುನಃ ಹಾಕ್ಕೊಳ್ಳಿ ನೀವು. ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕೋದರಿಂದ ನಮ್ಮದು ಪಕೋಡೆ ತುಂಬಾ ಇದಾಗುತ್ತೆ, ರೋಸ್ಟ್ ಆಗುತ್ತೆ. ಅದರ ಒಳಗಡೆ ಸ್ಮೂತಾಗಿ, ಹೊರಗಡೆ ತುಂಬ ರೋಸ್ಟ್ ಆಗಿರುತ್ತದೆ. ತುಂಬ ಸಿಂಪಲ್ ಆದ ಪಕೋಡೆ ಇದು ಮಳೆಗಾಲಕ್ಕೆಲ್ಲ. ಮತ್ತು ಇದು ಜಾಸ್ತಿ ಏನು ರೇಟ್ ಆಗಲ್ಲ. ಒಂದು ನೀರುಳ್ಳಿ, ಒಂದು ಬಟಾಟೆ, ಒಂದು ಕಟ್ಟು ಪಾಲಕ್ ಸೊಪ್ಪು. ಮಕ್ಕಳು ನೋಡಿ ಪಾಲಕ್ ಸೊಪ್ಪು ಬಟಾಟೆ ಎಲ್ಲ ತಿನ್ನೋದಿಲ್ಲ ಒಬ್ಬೊಬ್ಬರು ಮಕ್ಕಳು. ಇಂಥರೆಲ್ಲ ಮಾಡಿಕೊಡಿರಿ. ನೋಡಿ, ಈ ಥರ ಮುದ್ದೆ ಈ ಥರ ಮಾಡಲಿಕ್ಕೆ ಆದರೆ ಸಾಕಾಗುತ್ತೆ. ಈ ಥರ ಆಗೋದಿಲ್ಲ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಆಮೇಲೆ ನಾನು ನೋಡಿ ಈ ಥರ ಕೈ ಮುಕ್ಕಿ ಆಮೇಲೆ ಈ ಥರ ಪಕೋಡೆ ಮಾಡ್ತೇನೆ. ಇದು ಮಸಾಲ ಎಲ್ಲ ಮಿಕ್ಸ್ ಆದ ನಂತರ ನಾವು ತುಂಬ ಹೊತ್ತು ಬಿಡಲಿಕ್ಕಿಲ್ಲ, ನೀರು ಬಿಡ್ತದೆ. ಆವಾಗನೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು ನಾವು ಮಿಕ್ಸ್ ಮಾಡುವಾಗ. ಸೊ ಅದೇ ಟೈಮಲ್ಲಿ ನಾವು ಎಣ್ಣೆಗೆ ಬಿಡಬೇಕು. ಉಪ್ಪು ಇದೆಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ನೋಡಿ ಈ ಥರ ಮಾಡಿದರೆ ಆಯಿತು. ಒಂದು ಸರ್ತಿ ಕೈಯೆಲ್ಲ ಮುಕ್ಕಿ ಈ ಥರ ಮಾಡಿ, ನಿಮಗೆ ಯಾವ ಥರ ಶೇಪ್ ಬೇಕು ಆ ಶೇಪ್ ಥರ ಬಿಟ್ಟರೆ ಅದು ನೀರುಳ್ಳಿ ಬಜ್ಜಿ ಬಿಡ್ತಿರಲ್ಲ ಸೇಮ್ ಅದೇ ಥರ. ಒಂದು ಸೈಡ್ ಫ್ರೈ ಆದ ಮೇಲೆ ತಿರುಗಿಸಿ ಮತ್ತೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಆಗುತ್ತೆ. ತುಂಬ ಸಿಂಪಲಾದ ಒಂದು ಪಕೋಡೆ. ಹಣನೂ ಜಾಸ್ತಿ ಬೇಕಂತ ಇಲ್ಲ, ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೆ ನಿಮಗೆ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ, ಇನ್ನೂ ತುಂಬ ಟೇಸ್ಟಿ ಆಗುತ್ತೆ. ನನ್ನ ಹತ್ರ ಇರಲಿಲ್ಲ ಸ್ವೀಟ್ ಕಾರ್ನ್. ನೋಡಿ ಈ ಥರ ಆಲೂಗಡ್ಡೆನೂ ಹೋಗುತ್ತೆ ಮಕ್ಕಳ ಹೊಟ್ಟೆಗೆ, ನೀರುಳ್ಳಿ ಹೋಗುತ್ತೆ. ಸೊ ಆಮೇಲೆ ಪಾಲಕ್ ಸೊಪ್ಪು ಹೋಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಪಾಲಕ್ ಸೊಪ್ಪು ಹಾಕಿದ್ದಾರೆ ಅಂತ ಹೇಳಿ. ನಾನು ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಾಡಿ ಕೊಡ್ತೇನೆ, ಯಾಕಂದರೆ ಅವಳು ಸೊಪ್ಪೆಲ್ಲ ತಿನ್ನೋದಿಲ್ಲ. ಸೊ ಹಾಗೆ ಮತ್ತು ಹೊರಗಿಂದ ಮಕ್ಕಳಿಗೆ ತಂದು ಕೊಡೋಕ್ಕಿಂತ ಸ್ಕೂಲ್ ಬಿಟ್ಟು ಬಂದ ಮೇಲೆ ಈ ಥರ ಎಲ್ಲ ಮಾಡಿ ಕೊಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಹಸ್ಬೆಂಡು ಅಷ್ಟೇ, ನೀವು ಅಷ್ಟೇ. ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಮಾಡ್ಕೊಳ್ಳಿ, ಸಿಂಪಲಾಗಿದೆ, ಟ್ರೈ ಮಾಡಿ. ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಾಸ್ ಒಟ್ಟಿಗೆ ತಿಂತಾ ಇದ್ದೇನೆ. ತುಂಬಾ ರೋಸ್ಟ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಟ್ರೈ ಮಾಡಿ.